ಗಂಡಸೇ ಆಗಿದ್ದವನು ಅವಂದೇ ಪ್ರೊಫೈಲ್ ಪಿಕ್ಚರ್ ಹಾಕಿ ಅವಂದೇ ಹೆಸರು ಹಾಕ್ಕೊಂಡು ನಾನು ಮಾಡಿರೋದು ಅಂತ ಹೇಳುವ ತಾಕತ್ತಿರೋ ಯಾವನಾದ್ರೂ ಗಂಡಸಾದ್ರೆ ಅವನ ಹತ್ರ ಮಾತಾಡ್ಬೋದು. ಇಸ್ಲಾಂ ಧರ್ಮದ ಬಗ್ಗೆ ನಿಮಗೆ ನಿಜವಾಗಿಯೂ ಜ್ಞಾನ ಇದ್ರೆ, ಕುರಾನ್ನ ಬಗ್ಗೆ ನಿಮಗೆ ಜ್ಞಾನ ಇದ್ರೆ, ಅಲ್ಲಾಹಿನ ಬಗ್ಗೆ ನಿಮಗೆ ಜ್ಞಾನ ಇದ್ರೆ, ಅವ್ರ ಬಗ್ಗೆ ಗೌರವ ಇದ್ರೆ, ಅವ್ರ ಹೆಸರು ಹೇಳ್ಕೊಂಡು ಯಾಕ್ರೋ ಅವ್ರಿಗೆ ಅವಮಾನ ಮಾಡ್ತೀರಾ, ಧರ್ಮಕ್ಕೆ ಅವಮಾನ ಮಾಡ್ತೀರಾ? ಥರ್ಡ್ ಕ್ಲಾಸ್ಗಳ ಇಸ್ಲಾಂ ಧರ್ಮದಲ್ಲಿ ಇದ್ದವರೇ ಚಪ್ಪಲಿ ಕಿತ್ಕೊಂಡು ನನ್ನ ಮಕ್ಳಿಗೆ ರೋಡಲ್ಲಿ ಹೊಡಿಬಾರ್ದ? ನನ್ನ ಮಕ್ಕಳ ನಮ್ಮ ಧರ್ಮದ ಹೆಸರು ನಿಮ್ಮಂತ ಥರ್ಡ್ ಕ್ಲಾಸ್ಗಳಿಂದಾನೇ ಹಾಳಾಗ್ತಾ ಇರೋದು ಅಂತ. ಅಥವಾ ಯಾರಾದ್ರೂ ಇದನ್ನ ದೇವರೊಳಗೆ ಹೇಳ್ತೀನಿ, ಇಸ್ಲಾಂ ಧರ್ಮವನ್ನು ನಿಜವಾಗ್ಲೂ ಪ್ರೀತಿಸುವವನು, ಅಲ್ಲಾಹುವನ್ನ ನಿಜವಾಗ್ಲೂ ಪ್ರೀತಿಸುವವನು, ಇಸ್ಲಾಮನ್ನ ಗೌರವಿಸುವವನು, ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಮ ಅಂತ ಹೇಳುವವನು ಯಾವನ್ ಮಾಡ್ತಾನೆ ಇಂಥ ಕಚಡ ಕೆಲಸ, ಥರ್ಡ್ ಕ್ಲಾಸ್ ಕೆಲಸ? ಆಶಿಕ್ ಮೈಕಾಲ, ನೀನು ಗಂಡ್ಸೋ ಅಥವಾ ಅಲ್ವೋ ಅಥವಾ ನಿನಗೇನಾದ್ರೂ ಇದೆಯೋ ನಂಗೆ ಗೊತ್ತಿಲ್ಲ. ಅವನು ನಾನು ಚೈತ್ರಾ ಕುಂದಾಪುರ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಾಗ ಸ್ಟುಡಿಯೋದಿಂದ ಒಂದು ಪೋಸ್ಟ್ ಹಾಕ್ತೀನಿ. 7 ವರ್ಷದ ಹಿಂದೆ ನನಗೂ ಸಹೋದರಿಗೂ ಸಣ್ಣ ವೈಮನಸ್ಯ ಆಗಿತ್ತು. ಆಮೇಲೆ ಕಾಂಪ್ರಮೈಸ್ ಆಗದೆ ಇದ್ರು ಸಹಿತ ಹಂಗೆ ಸೆಟ್ಲ್ ಆಯಿತು. ಸಹೋದರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಹಾಕಿರೋ ಪೋಸ್ಟ್ನ ತೆಗೆದು ಇವರಿಬ್ಬರಿಗೆ ಬ್ರೇಕಿಂಗ್ ನ್ಯೂಸ್, ಇವರಿಬ್ರು ಮದುವೆ ಆಗ್ತಿದ್ದಾರೆ ಅಂತ ಪೋಸ್ಟ್ ಹಾಕ್ತಾನೆ ಈ ಥರ್ಡ್ ಕ್ಲಾಸ್ ಲೋಫರ್. ನಿನ್ ತಂಗಿಗೆ ಮಾಡು, ನೀನ್ ಹೆಂಡತಿ ಫೋಟೋ ಹಾಕಿ ಮಾಡು, ಮಾಡ್ತೀರಿ ನೀವು, ನಿಮ್ಗೇನು ಅದನ್ನ ಮ್ಯಾಟ್ರ್ ಆಗಲ್ಲ. ಸುಳ್ಳು ಸುದ್ದಿ ಹಬ್ಬದೇ ನನ್ನ ಕೆಲಸ ಅಂತ ಡಿಸೈಡ್ ಮಾಡಿದ್ರೆ ಈಗಲೂ ಕೆಲವರು ಹೇಳ್ಬೋದು, ನನ್ನ ಮಕ್ಕಳು ತಡ್ಕೊಳಕ್ಕಾಗದೆ ಮೈ ಪರ್ಚ್ಕೋತಾ ಇದೆಯಾ ಹಂಗೆ. ಕಚಡಗಳ ನಿಮ್ಮ ಮನೆ ಹೆಂಡತಿಯ ಫೋಟೋನೋ, ನಿಮ್ಮ ತಂಗಿ ಫೋಟೋನೋ, ನಿಮ್ಮ ಅಕ್ಕನ ಫೋಟೋನೋ ಒಂದಿನ ಇದ್ದೇ ಕಚಡಗಳು ಮಾಡ್ತಾರಲ್ಲ, ಅವಾಗ ಬರ್ತೀರಾ ಬಾಯ್ ಬಿಟ್ಕೊಂಡು. ನಾನು ಹೇಳ್ತಾ ಇರೋದು, ಈ ಪೇಜ್ ನೋವು ಯಾರು ಅಂತ ಯಾರಿಗಾದ್ರೂ ಅಡ್ಮಿನ್ ಗೊತ್ತಿದ್ರೆ, ನಿಮ್ಮ ಫ್ರೆಂಡ್ಸೇ ಆಗಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರಿದ್ರೆ ಚಪ್ಪಲಿ ತಗೊಂಡು ರೋಡಲ್ಲಿ ಹೊಡಿರಿ ಹೇಳ್ತೀನಿ. ಮಸ್ಜಿದೊಳಗೆ ಬಿಟ್ಕೋಬೇಡಿ. ಹರಾಮ್ ನೀನ್ ನನ್ನ ಮಗನೇ ಹೋಗೋರ್ಗಡೆ ಅಂತ. ತಾಕತ್ತಿದ್ಯಾ ನಿಮ್ಮ ಫೋಟೋಗಳು ಹಾಕ್ರಿ ನೋಡೋಣ? ತಾಕತ್ತಿದ್ಯಾ ನಿಮ್ಮ ಹೆಸರುಗಳು ಹಾಕೊಳ್ಳಿ ನೋಡೋಣ? ತಾಕತ್ತಿದ್ಯಾ ನಿಮ್ಮ ನಂಬರ್ಗಳು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ನೋಡೋಣ? ತಾಕತ್ತು ಇಲ್ಲ, ಗಂಡಸರು ಅಲ್ಲ, ಯಾರನ್ನೂ ಬಿಡಲ್ಲ. ತೇಜಸ್ವಿ ಸೂರ್ಯ ಬಿಡಲ್ಲ, ಪ್ರತಾಪ್ ಸಿಂಹ ಬಿಡಲ್ಲ. ಅಂದ್ರೆ ಇವರು ಸೈದ್ಧಾಂತಿಕವಾಗಿ ಯಾರ ಜೊತೆ ಫೈಟ್ ಮಾಡಕ್ ಆಗಲ್ವೋ ಅವರ ತೇಜೋವಧೆ ಮಾಡ್ತೀವಿ. ಅಂದ್ರೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಾನೆ ಇಲ್ವಾ? ಸೈಬರ್ ಕ್ರೈಮ್ ನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಹೆಣ್ಣನ್ನು ಬೇಕಾದ್ರೂ ತೇಜೋವಧೆ ಮಾಡ್ಬೋದು, ಬೇಕಾದಂಗೆ AI ಮಾಡ್ಬೋದು. ಯಾವನು ಹೇಳೋನ್ ಕೇಳೋನೇ ಇಲ್ವಾ? ಎಲ್ಲಿದ್ದೀವಿ ನಾವು? ಅರಾಜಕತೆನಾ ಇದು? ಅದಕ್ಕೆ ನನಗೆ ಬೇಸರ ಏನು ಅಂತಂದ್ರೆ, ನನಗೂ ಇಸ್ಲಾಂ ಧರ್ಮೀಯರು ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಯಾರು ಇಂತಹ ಕಚಡ ಕೆಲಸಗಳನ್ನು ಮಾಡಲ್ಲ, ಇಂಥದನ್ನ ಎಂಟರ್ಟೈನು ಮಾಡಲ್ಲ. ಇವತ್ತೇ ಬಗ್ಗು ಬಿಡಲಿಲ್ಲ ಅಂತಂದ್ರೆ ನಾಳೆ ಈ ರಾಜ್ಯದ ಮಂತ್ರಿಗಳ ಹೆಂಡತಿನೂ ಬಿಡಲ್ಲ, ಮಂತ್ರಿಗಳ ಮಕ್ಕಳನ್ನು ಬಿಡಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ನಾಯಿ ನರಿಗಳ ಬಗ್ಗೆ ನಾನು ಯೂಶಲಿ ಕಮೆಂಟ್ ಮಾಡಲ್ಲ. ಅಂದರೆ ತುಂಬ ಹಿಂದೆನೇ ಬಿಟ್ಬಿಟ್ಟೆ. ಅಂದರೆ ಇವ್ರುಗಳ ಮುಗಿದೇ ಇರೋ ಕತೆ. ಅವುಗಳಿಗೆ ಎದುರುಗಡೆ ಪ್ರೊಫೈಲ್ ಪಿಕ್ಚರ್ ಹಾಕ್ಕೊಂಡು ಬಂದು ಹೋರಾಡುವ ತಾಕತ್ತಿಲ್ಲದ ಡ್ಯಾಶ್ಗಳು ಅವರು ಅಂತ ನಂಗೆ ಗೊತ್ತಿರೋದ್ರಿಂದ ನಾನು ಅವ್ರಗಳ ಬಗ್ಗೆ ಮಾತಾಡಲ್ಲ. ಯಾವನಾನ ತಾಕತ್ತಿದ್ದವನು, ಗಂಡಸೇ ಆಗಿದ್ದವನು ಅವಂದೇ ಪ್ರೊಫೈಲ್ ಪಿಕ್ಚರ್ ಹಾಕಿ ಅವಂದೇ ಹೆಸರು ಹಾಕ್ಕೊಂಡು ನಾನು ಮಾಡಿರೋದು ಅಂತ ಹೇಳುವ ತಾಕತ್ತಿರೋ ಯಾವನಾದ್ರೂ ಗಂಡಸಾದ್ರೆ ಅವನ ಹತ್ರ ಮಾತಾಡ್ಬೋದು. ನೋಡಪ್ಪ, ನೀನು ಹಿಂಗೆ, ನಾನು ಹಿಂಗೆ, ನೀನು ಯಾಕೆ ಹಂಗೆ ಮಾತಾಡ್ತಾ ಇದೀಯಾ, ನಾನು ಯಾಕೆ ಹಂಗೆ, ನನ್ನ ಬಗ್ಗೆ ಯಾಕೆ ಹಂಗೆ ಹೇಳ್ತಿದ್ಯಾ ಅಂತ ಕೇಳ್ಬೋದು. ಎಲ್ಲೂ ಮುಖ ತೋರ್ಸೋಕೆ ಸಾಧ್ಯ ಆಗದೇನೆ ಪಾಪ ನನಗೆ ಇನ್ಯಾರಿಗೋ ಕಂಪೇರ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವರಾದ್ರೂ ಪಾಪ ಮುಖ ತೋರಿಸ್ಕೊಂಡು ಎಲ್ಲೋ ಧೈರ್ಯವಾಗಿ ಬದುಕ್ತಾರೆ. ಅಂಥವ್ರು ಕಂಪೇರ್ ಮಾಡಿದ್ರು ವೇಸ್ಟೇ. ಅಂಥವ್ರುಗಳು ಕೆಲವ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಆಮೇಲೆ ನಾನು ಹೇಳೋದು, ನಮ್ಮ ಕರ್ನಾಟಕ ಸರ್ಕಾರದವ್ರು ಯಾವಾಗಲೂ ಹೇಳ್ತಾರೆ, ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ನಾವುಗಳು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ. ಕಾಣ್ತಾ ಇದೆ, ಏನು ಮಾಡಿದ್ರಿ? ನಾನು ಅದಕ್ಕೆ ಕೇಳಿದೆ, ಯಾಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಇತ್ತೀಚೆಗೆ ಕಳೆದ 2-3 ದಿನಗಳಿಂದ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಸ್ಪರ್ಧಿಗಳಾದ ಕಿರಿಕೀರ್ತಿ ಮತ್ತು ಚೈತ್ರಾ ಕುಂದಾಪುರ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ನನ್ನ ಮಕ್ಕಳಾಗಿದ್ರೆ ಮೆಟ್ ಕಿತ್ಕೊಂಡು ಹೊಡಿತಾ ಇದ್ದೆ ನಿಮ್ಗೆ. ಅಲ್ಲ, ನೀವು ನನ್ನ ಮಕ್ಕಳಾಗಿದ್ರೆ ವಿಷ ಹಾಕ್ಬಿಡ್ತಿದ್ದೆ ನಿಮ್ಗೆ. ನಿಮ್ಮ ಯೋಗ್ಯತೆಗೆ, ನಮ್ಮ ಸೈದ್ಧಾಂತಿಕ ಚಿಂತನೆಗಳನ್ನ ಚಾಲೆಂಜ್ ಮಾಡುವ ತಾಕತ್ತಿಲ್ಲದ, ಯೋಗ್ಯತೆ ಇಲ್ಲದ ನೀವೆಲ್ಲ ಕಾಲ್ ಕಸ ಧೂಳುಗಳು. ನಿಮ್ಗೆ ತಾಕತ್ತಿಲ್ಲ. ಆಮೇಲೆ ಯಾವತ್ತಾದ್ರೂ ನಾವು ಯಾರಿಗಾದ್ರೂ ಇಲ್ಲಿಯ ತನಕ ಇಂಡಿವಿಜುವಲ್ ಟಾರ್ಗೆಟ್, ಯಾರ್ದಾದ್ರೂ ವೈಯಕ್ತಿಕ ತೇಜೋವಧೆ, ಸುಳ್ಳು ಸುದ್ದಿ ಹರಡ್ಬಿಟ್ಟು ತೇಜೋವಧೆ ಮಾಡ್ತೀವಾ? ನಮಗೆ ಬೇಕಾಗಿಲ್ಲ. ಆಶಿಕ್ ಮೈಕಾಲ, ನೀನು ಗಂಡ್ಸೋ ಅಥವಾ ಅಲ್ವೋ ಅಥವಾ ನಿನಗೇನಾದ್ರೂ ಇದೆಯೋ ನಂಗೆ ಗೊತ್ತಿಲ್ಲ. ಅವನು ನಾನು ಚೈತ್ರಾ ಕುಂದಾಪುರ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಾಗ ಸ್ಟುಡಿಯೋದಿಂದ ಒಂದು ಪೋಸ್ಟ್ ಹಾಕ್ತೀನಿ. 7 ವರ್ಷದ ಹಿಂದೆ ನನಗೂ ಸಹೋದರಿಗೂ ಸಣ್ಣ ವೈಮನಸ್ಯ ಆಗಿತ್ತು. ಆಮೇಲೆ ಕಾಂಪ್ರಮೈಸ್ ಆಗದೆ ಇದ್ರು ಸಹಿತ ಹಂಗೆ ಸೆಟ್ಲ್ ಆಯಿತು. ಸಹೋದರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಹಾಕಿರೋ ಪೋಸ್ಟ್ನ ತೆಗೆದು ಇವರಿಬ್ಬರಿಗೆ ಬ್ರೇಕಿಂಗ್ ನ್ಯೂಸ್, ಇವರಿಬ್ರು ಮದುವೆ ಆಗ್ತಿದ್ದಾರೆ ಅಂತ ಪೋಸ್ಟ್ ಹಾಕ್ತಾನೆ ಈ ಥರ್ಡ್ ಕ್ಲಾಸ್ ಲೋಫರ್.
ಥರ್ಡ್ ಕ್ಲಾಸ್ ಲೋಫರ್ ಅಂಡ್ ಐ ಆಮ್ ಕಂಪೇರಿಂಗ್ ಯು ಟು. ಆಯ್ತಾ? ನಿನ್ ತಂಗಿಗೆ ಮಾಡು, ನಿನ್ನ ಹೆಂಡತಿ ಫೋಟೋ ಹಾಕಿ ಮಾಡು, ಮಾಡ್ತೀರಿ ನೀವು, ನಿಮ್ಗೇನು ಅದೇನು ಮ್ಯಾಟ್ರ್ ಆಗಲ್ಲ. ಸುಳ್ಳು ಸುದ್ದಿ ಹಬ್ಬದೇ ನನ್ನ ಕೆಲಸ ಅಂತ ಡಿಸೈಡ್ ಮಾಡಿದ್ರೆ ಹೇಳೋದು ಇಂಥ ಸೋಷಿಯಲ್ ಮೀಡಿಯಾ ಕ್ರಿಮಿಗಳನ್ನ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಚೈತ್ರಂಗೆ ಫೋನ್ ಮಾಡಿದಾಗ ಚೈತ್ರನ್ ಕಡೆಯವ್ರು ಅದೇ ಹೇಳೋದು, ಸರ್ ಅವ್ರದ್ದು ಇದೇ ಕೆಲಸ, ಸ್ಟೇಷನ್ಗೆ ಹೋದ್ರು ಅದಕ್ಕೆ ಪರಿಹಾರ ಇಲ್ಲ, ಕಂಪ್ಲೇಂಟ್ ಕೊಟ್ಟರು ಅದಕ್ಕೇನು ಪರಿಹಾರ ಸಿಗಲ್ಲ, ಅವ್ರು ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಸಪೋರ್ಟ್ ಇದೆ. ಯಾರು ಸಪೋರ್ಟು? ಯಾರು ಇವ್ರುಗಳಿಗೆಲ್ಲ ಸಪೋರ್ಟ್ ಕೊಡ್ತಾ ಇರೋದು? ಅದಾದ್ಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಎ ಐ ಇಸ್ ಡೇಂಜರಸ್, ಎ ಐ ಇಸ್ ಡೇಂಜರಸ್, ಎ ಐ ಮುಂದಿನ ದಿನಗಳಲ್ಲಿ ಸಮಸ್ಯೆ ಕೊಡುತ್ತೆ. ಅಂದರೆ ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ಓಕೆ, ನೆಗೆಟಿವ್ ಆಗಿ ಬಳಸ್ಕೊಂಡ್ರೆ ಏನಾಗುತ್ತೆ ಅಂತ. ಮ್ಯಾಂಗ್ಳೂರ್ ಕಿಂಗ್ ಮತ್ತು ಅವನದೊಂದಿಷ್ಟು ಒಂದು 5 ಪೇಜ್ಗಳಿದ್ದಾವೆ. ಕರಾವಳಿ ಟೈಗರ್ಸ್ ಅಂತೆ, ಉಳ್ಳಾಲ್ತೋ ಮಕ್ಕ ಅಂತೆ, ಬ್ಯಾರಿ ರಾಯಲ್ ನವಾಬ್ ಅಂತೆ, ಜಿಗರ್ ಮೈಕಾಲಾ 09 ಅಂತೆ, ಕರ್ನಾಟಕ ಬ್ಯಾರೀಸ್ ಅಂತೆ. ಸ್ಕ್ರೀನ್ಶಾಟ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಇವನು ಮ್ಯಾಂಗ್ಳೂರ್ ಕಿಂಗ್ ಪೇಜ್ನವನು ಹಾಕೋತಾನೆ, ತಾಯಿಯ ಕಾಲಿನ ಪಾದದಲ್ಲಿ ಸ್ವರ್ಗವಿದೆ ಎಂದು ಕಲಿಸಿಕೊಟ್ಟ ನನ್ನ ಪವಿತ್ರ ಧರ್ಮ ಇಸ್ಲಾಂ ಅಂತ. ಇಸ್ಲಾಂ ಧರ್ಮದ ಬಗ್ಗೆ ನಿಮಗೆ ನಿಜವಾಗಿಯೂ ಜ್ಞಾನ ಇದ್ರೆ, ಕುರಾನ್ನ ಬಗ್ಗೆ ನಿಮಗೆ ಜ್ಞಾನ ಇದ್ರೆ, ಅಲ್ಲಾಹಿನ ಬಗ್ಗೆ ನಿಮಗೆ ಜ್ಞಾನ ಇದ್ರೆ, ಅವ್ರ ಬಗ್ಗೆ ಗೌರವ ಇದ್ರೆ, ಅವ್ರ ಹೆಸರು ಹೇಳ್ಕೊಂಡು ಯಾಕ್ರೋ ಅವ್ರಿಗೆ ಅವಮಾನ ಮಾಡ್ತೀರಾ, ಧರ್ಮಕ್ಕೆ ಅವಮಾನ ಮಾಡ್ತೀರಾ? ಥರ್ಡ್ ಕ್ಲಾಸ್ಗಳ ಇಸ್ಲಾಂ ಧರ್ಮದಲ್ಲಿ ಇದ್ದವರೇ ಚಪ್ಪಲಿ ಕಿತ್ಕೊಂಡು ನನ್ನ ಮಕ್ಳಿಗೆ ರೋಡಲ್ಲಿ ಹೊಡಿಬಾರ್ದ? ನನ್ನ ಮಕ್ಕಳ ನಮ್ಮ ಧರ್ಮದ ಹೆಸರು ನಿಮ್ಮಂತ ಥರ್ಡ್ ಕ್ಲಾಸ್ಗಳಿಂದಾನೇ ಹಾಳಾಗ್ತಾ ಇರೋದು ಅಂತ. ಅಥವಾ ಯಾರಾದ್ರೂ ಇದನ್ನ ದೇವರೊಳಗೆ ಹೇಳ್ತೀನಿ, ಇಸ್ಲಾಂ ಧರ್ಮವನ್ನು ನಿಜವಾಗ್ಲೂ ಪ್ರೀತಿಸುವವನು, ಅಲ್ಲಾಹುವನ್ನ ನಿಜವಾಗ್ಲೂ ಪ್ರೀತಿಸುವವನು, ಇಸ್ಲಾಮನ್ನು ಗೌರವಿಸುವವನು, ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಮ ಅಂತ ಹೇಳುವವನು ಯಾವನ್ ಮಾಡ್ತಾನೆ ಇಂಥ ಕಚಡ ಕೆಲಸ, ಥರ್ಡ್ ಕ್ಲಾಸ್ ಕೆಲಸ? ಇಸ್ಲಾಂನಲ್ಲಿ ಇಂಥ ಧಾರಾಮ್ ಅಂಥ ಧಾರಾಮ್ ಇಂಥ ಧಾರಾಮ್ ಅಂತ ಹೇಳ್ಬೇಕಾದ್ರೆ ಒಬ್ಬನ ಬಗ್ಗೆ ಸುಳ್ಳು ಸುದ್ದಿಯನ್ನು ಹರಡೋದು, ವಿಡಿಯೋ ಮಾಡ್ಬಿಟ್ಟು ಮುತ್ತು ಕೊಡ್ತಾ ಇರೋ ತರ ವಿಡಿಯೋಸ್ ಮಾಡ್ಬಿಟ್ಟು ಅದನ್ನ ಜಗತ್ತಿಗೆ ಹರಡೋದು, ಸುಳ್ಳು ಸುದ್ದಿಯನ್ನು ಹರಡೋದು ಹರಾಮಲ್ವಾ? ನಿಮಗೆ ಅಲ್ಲ ಸ್ವರ್ಗದಲ್ಲಿ 72 ಕನ್ಯರನ್ನು ಜೊತೆಲಿ ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಎಣ್ಣೆ ಕುದಿಯೋ ಎಣ್ಣೆಲಿ ಹಾಕ್ತಾನಲ್ಲ ನಿಮ್ಮನ್ನ. ಇಂಥ ಕಚಡ ಲೋಫರ್ಗಳನ್ನ ಯಾವನು ಕೇಳ್ತಾ ಇಲ್ವಲ್ಲ ಅಂತ ನಾನು ಕೇಳ್ತಾ ಇರೋದು. ಅವ್ರಿಗೆ ಇಷ್ಟ ಬಂದಿದ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಿದ್ ಪೋಸ್ಟ್ ಮಾಡ್ತಾರೆ, ಯಾರನ್ನೂ ಬಿಡಲ್ಲ. ತೇಜಸ್ವಿ ಸೂರ್ಯ ಬಿಡಲ್ಲ, ಪ್ರತಾಪ್ ಸಿಂಹ ಬಿಡಲ್ಲ. ಅಂದ್ರೆ ಇವರು ಸೈದ್ಧಾಂತಿಕವಾಗಿ ಯಾರ ಜೊತೆ ಫೈಟ್ ಮಾಡಕ್ ಆಗಲ್ವೋ ಅವರ ತೇಜೋವಧೆ ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಚೈತ್ರಾ ಕುಂದಾಪುರ ಆ ಸಹೋದರಿ ಒಂದು ಧೈರ್ಯವಾಗಿ ಎಲ್ಲವನ್ನು ಎದುರಿಸೋಳು ಆಗಿರೋ ಕಾರಣಕ್ಕೆ ಅವಳು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ. ಬಿಡ್ರಿ ಅಣ್ಣ, ಕಚಡಗಳು ಅವ್ರು ಮಾಡದೇ ಇದನ್ನ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇರೋದು, ಇದೇ ವಿಡಿಯೋ ಬಳಸ್ಕೊಂಡು ನಾಳೆ ದಿನ ಇವ್ರಿಗೆ ಬೇಕಾದ ಹಾಗೆ ಯಾವುದೋ ಹೆಣ್ಮಗಳು ಇವಳಿಗೆ ಸಿಗ್ಲಿಲ್ಲ ಅಂತಾನೋ, ಯಾವುದೋ ಹೆಣ್ಮಗಳಿಗೆ ಇವಳು ಪ್ರಪೋಸ್ ಮಾಡಕ್ ಹೋದಾಗ ಅವಳು ಒಪ್ಕೊಳ್ಳಿಲ್ಲ ಅಂತಾನೋ, ಅವಳ ವಿಡಿಯೋನ ಹಿಂಗೆ ಮುತ್ಕೊಡೋ ತರಾನೋ, ಕಾಮದಾಟ ಆಡ್ತಾ ಇರೋ ತರಾನೋ ಮಾಡ್ಬಿಟ್ಟು ಮಾಡ್ಬಿಟ್ಟು ಇವ್ರು ಊರೂರಿಗೆ ಹಂಚ್ತಾ ಇದ್ರೆ ಇವ್ರಿಗೇನು ಹೇಳೋರು ಕೇಳೋರೇ ಇಲ್ವಾ? ಅಂದ್ರೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಅಂತಾನೆ ಇಲ್ವಾ? ಸೈಬರ್ ಕ್ರೈಮ್ ನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಯಾವ ಹೆಣ್ಣನ್ನು ಬೇಕಾದ್ರೂ ತೇಜೋವಧೆ ಮಾಡ್ಬೋದು, ಬೇಕಾದಂಗೆ ಮಾಡ್ಬೋದು, ಯಾವನು ಹೇಳೋನ್ ಕೇಳೋನೇ ಇಲ್ವಾ? ಎಲ್ಲಿದ್ದೀವಿ ನಾವು? ಅರಾಜಕತೆನಾ ಇದು? ಈಗಲೂ ಕೆಲವರು ಹೇಳ್ಬೋದು, ನನ್ನ ಮಕ್ಕಳು ತಡ್ಕೊಳಕ್ಕಾಗದೆ ಮೈ ಪರ್ಚ್ಕೋತಾ ಇದೆಯಾ ಹಂಗೆ. ಕಚಡಗಳ ನಿಮ್ಮ ಮನೆ ಹೆಂಡತಿಯ ಫೋಟೋನೋ, ನಿಮ್ಮ ತಂಗಿ ಫೋಟೋನೋ, ನಿಮ್ಮ ಅಕ್ಕನ ಫೋಟೋನೋ ಒಂದಿನ ಇದೇ ಕಚಡಗಳು ಮಾಡ್ತಾರಲ್ಲ, ಅವಾಗ ಬರ್ತೀರಾ ಬಾಯ್ ಬಡ್ಕೊಂಡು, ಅಯ್ಯೋ ಡಿಲೀಟ್ ಮಾಡಿಸ್ಬೇಕು. ಅವ್ರುಗಳು ಸೂಸೈಡ್ ಮಾಡ್ಕೊಳಕ್ ಹೋಗ್ತಾರಲ್ಲ, ಅವ್ರು ವಿಷ ಕುಡಿಬೇಕು ಡಿಸೈಡ್ ಮಾಡ್ತಾರಲ್ಲ, ಅವಾಗ ನಿಮ್ಗೆ ಉರಿಯುತ್ತೆ ಹೊಟ್ಟೆ. ಇದನ್ನ ಇಲ್ಲಿಗೆ ತಡಿಲಿಲ್ಲ ಅಂತಂದ್ರೆ ಇವ್ರುಗಳು ಇನ್ನೂ ಕೆಟ್ಟದಾಗಿ ಬೆಳೀತು. ನಾನು ಹೇಳೋದು, ಮಾಡಿ ಒಳ್ಳೇದ್ ಮಾಡ್ರು. ನಾನು ಹೇಳ್ತಾ ಇರೋದು, ನಿಮ್ಮ ಧರ್ಮದ್ದು ಅಥವಾ ನಿಮ್ಮ ಸೈದ್ಧಾಂತಿಕ ನಿಲುವುಗಳಿಗೂ ಸಂಬಂಧಪಟ್ಟಂಗೆ ಏನಾದರೂ ಪಾಸಿಟಿವ್ ಆಗಿ ಮಾತಾಡಿ, ಅದನ್ನ ಜನರಿಗೆ ಪಸರಿಸಿ. ಯಾರು ಅವ್ರು ಇಷ್ಟ ಇಲ್ಲ ಅವ್ರನ್ನ ತೇಜೋವಧೆ ಮಾಡ್ತೀವಿ, ಸುಳ್ಳು ಸುದ್ದಿ ಹರಡ್ತೀವಿ, ಕೆಟ್ಟದಾಗಿ ಮಾತಾಡ್ತೀವಿ, ಏನ್ ಸಿಗುತ್ತೆ? ಇಸ್ಲಾಂ ಇದನ್ನ ಹೇಳ್ಕೊಡುತ್ತೇನ್ರೋ? ಅದ್ಯಾಕ್ರೋ ಆ ಹೆಸರಿಗೆ ಪಾಪ ಇಸ್ಲಾಂ ಧರ್ಮದ ಹೆಸರನ್ನ ಯಾಕ್ರೋ ಬಳಸ್ಕೋತೀರಾ? ಇಸ್ಲಾಂ ಧರ್ಮದ ಹೆಸರು ಯಾಕೆ ಬಳಸ್ಕೋತೀರಾ? ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಯಾರು ಕುರಾನ್ ಓದಿರಲ್ಲ, ನೀವು ಯಾರೂ ಕುರಾನ್ ಓದಿಲ್ಲ, ನನಗೆ ಗೊತ್ತು. ನೀವೆಲ್ಲ ಅಲ್ಪ ಮಟ್ಟಿಗೆ ಇಸ್ಲಾಮನ್ನು ಅರ್ಥ ಮಾಡಿಕೊಂಡು ಈ ದ್ವೇಷವನ್ನೇ ಮಾಡೋರೆ ನಾವು ಧರ್ಮೀಯರು ಅಂತ ನಂಬಿರೋರು ನೀವು. ನನ್ನ ಪವಿತ್ರ ಧರ್ಮ ಇಸ್ಲಾಂ ಅಂತ ಹಾಕೊಂಡಿದ್ಯಲ್ಲೋ, ಮ್ಯಾಂಗ್ಳೂರ್ ಕಿಂಗ್ ಜೊತೆ ಉಳಿದ ಪೇಜ್ನವರು ಏನ್ರೋ ತಿಂತೀರಾ ಹೊಟ್ಟೆಗೆ? ನಾನು ಹೇಳ್ತಾ ಇರೋದು, ಈ ಪೇಜ್ನವ್ನು ಯಾರು ಅಂತ ಯಾರಿಗಾದ್ರೂ ಅಡ್ಮಿನ್ ಗೊತ್ತಿದ್ರೆ, ನಿಮ್ಮ ಫ್ರೆಂಡ್ಸೇ ಆಗಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರಿದ್ರೆ ಚಪ್ಪಲಿ ತಗೊಂಡು ರೋಡಲ್ಲಿ ಹೊಡಿರಿ ಹೇಳ್ತೀನಿ. ಮಸ್ಜಿದ್ ಒಳಗೆ ಬಿಟ್ಕೋಬೇಡಿ. ಹರಾಮ್ ನೀನ್ ನನ್ನ ಮಗನೇ, ಹೋಗೋ ಹೊರಗಡೆ ಅಂತ. ಹರಾಮ್ ನೀನು ಹೊರಗಡೆ ಹೋಗು. ಒಂದು ಹೆಣ್ಮಗು ಗೌರವ ಕೊಡ್ಬೇಕು ಅಂತ ಗೊತ್ತಿಲ್ಲ, ಸುಳ್ಳು ಸುದ್ದಿ ಹರಡ್ತೀಯ. ಎಲ್ಲಿ ಒಪ್ಕೋತಾರೆ ಇದನ್ನು? ಇಸ್ಲಾಂ ಧರ್ಮದಲ್ಲಿ ಒಪ್ಕೋತಾರೆ, ಅಲ್ಲಾ ಎಲ್ಲಿ ಒಪ್ಕೋತಾರೆ ಇದನ್ನ? ಹೊಟ್ಟೆ ಅವರಿಯಲ್ಲ. ನಾನು ಹೇಳ್ತಾ ಇರೋದು, ನನ್ನ ಧರ್ಮದ ಶ್ರೇಷ್ಠತೆ ಬಗ್ಗೆ ಮತ್ತೊಂದಿನ ಆಯ್ತು ಮಾತಾಡೋಣ ಬನ್ನಿ. ಅಥವಾ ಸಾರ್ವಜನಿಕ ವಲಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ತಿದ್ಯಾ, ಬನ್ನಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು, ನ್ಯಾಯಾಂಗ ವ್ಯವಸ್ಥೆ ಅದ್ರ ಬಗ್ಗೆ ಚರ್ಚೆ ಆಗ್ತಿದ್ಯಾ, ಬನ್ನಿ ಮಾಡೋಣ. ಏನ್ ನಿಮಗೆ? ಹೌದು, ಅವತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಅಂದ್ರೆ
ಸ್ಕೂಲ್ನಲ್ಲಿ ಬುರ್ಕ ಹಾಕೋದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಆಗ್ತಿದ್ದಾಗ ಏನು ಆ ಸಮಾಜದ ಕುರಿತು ಚರ್ಚೆಗಳು ನಡೀತಾ ಇತ್ತೋ ಅವಾಗ ಮಾತಾಡ್ತೀವ್ರಿ. ಸಮಾಜದ ಒಳಿತಿಗೆ, ಸಮಾಜದ ಶುದ್ಧತೆಗೆ ಏನು ಬೇಕೋ, ಆ ಸಮಾನತೆಗೆ ಏನು ಬೇಕೋ ಅದನ್ನ ಮಾತಾಡ್ತೀವಿ. ಹಿಂಗ ಸುಳ್ಳು ಸುದ್ದಿ ಹೇಳ್ಕೊಂಡು ನೋಡೋದು. ತಾಕತ್ತಿದ್ಯಾ? ನಿಮ್ಮ ಫೋಟೋಗಳು ಹಾಕ್ರಿ ನೋಡೋಣ. ತಾಕತ್ತಿದ್ಯಾ? ನಿಮ್ಮ ಹೆಸರುಗಳು ಹಾಕೊಳ್ಳಿ ನೋಡೋಣ. ತಾಕತ್ತಿದ್ಯಾ? ನಿಮ್ಮ ನಂಬರ್ಗಳು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ ನೋಡೋಣ. ತಾಕತ್ತು ಇಲ್ಲ, ಗಂಡಸರು ಅಲ್ಲ, ಯಾರು ಅಲ್ಲ. ನೀವು ಸುಮ್ಮನೆ ಹಿಂಗೆ ನಪುಂಸಕ ಕ್ರಿಯೆಗಳನ್ನು ಮಾಡ್ತಾ ಕೂತ್ಕೊಳ್ಳೋದು, ಅಲ್ಲೆಲ್ಲೋ ವಿಕೃತ ಸಂತೋಷ ತಗೊಳ್ಳೋದು. ಅದಕ್ಕೆ ಜನ ನಿಮಗೆ ನಿಮ್ಮ ಕಮೆಂಟಲ್ಲಿ ನಾನು ಹೇಳ್ತದೆ, ಯಾರೋ ಫಾತಿಮಾ ಅಂತ ಒಬ್ಳು ಮುಸ್ಲಿಂ ಲೇಡಿನೇ ಪಾಪ, ಅವಳು ಹೇಳಿದಾಳೆ, ಹಿಂಗೆಲ್ಲ ಮಾಡಬೇಡಿ, ತಪ್ಪಿದು ನೀವು ಮಾಡ್ತಾ ಇರೋದು, ಒಂದು ಹೆಣ್ಣು ಮಗಳನ್ನ ಹಿಂಗೆ ತೇಜೋವಧೆ ಮಾಡಬೇಡಿ ಅಂತ. ನಾನು ಹೇಳ್ತಾ ಇರೋದು, ಅದೇ ಧರ್ಮದ ಒಂದು ಹೆಣ್ಣು ಮಗಳಿಗೆ ಅರ್ಥ ಆಗೋದು ನಿಮ್ಗಳಿಗೆ ಅರ್ಥ ಆಗಲ್ವಲ್ಲ. ನೀವು ಮನುಷ್ಯ ಜಾತಿಗೆ ಹುಟ್ಟಿದ್ದೀರಾ ಅಥವಾ ಇಲ್ವಾ? ಏನರೋ ಸಿಗುತ್ತೆ, ಯಾರನ್ನೋ ತೇಜೋವಧೆ ಮಾಡ್ತೀವಿ, ಯಾರನ್ನೋ ಕೆಡದಾಗ ಸುದ್ದಿ ಹರಡ್ತೀವಿ. ನೋ, ದಿಸ್ ಇಸ್ ನಾಟ್ ರೈಟ್. ಮಾಧ್ಯಮಗಳಲ್ಲೂ ಕೆಲವು ಇದ್ರ ಕುರಿತಂತೆ ವರದಿ ಆಯಿತು ರೀ. ಸಹೋದರಿ, ನಾನು ಹೇಳಿದೆ ಇದೇನು ಫಸ್ಟ್ ಅಲ್ಲ, ಈ ಹಿಂದೆನೂ ನನ್ನ ಸಹೋದರಿ ಒಬ್ಳು ರಾಖಿ ಕಟ್ಟಿದ್ಲು ನನಗೆ. ರಕ್ಷಾ ಬಂಧನ್ ದಿನದ್ದೇ ಫೋಟೋ, ಕುಂಕುಮ ಹಣೆ ಮೇಲಿದೆ, ರಕ್ಷಾ ಬಂಧನ್ ಕೈಯಲ್ಲಿದೆ, ಅವಳ ಜೊತೆ ನಿಂತಿರೋ ಫೋಟೋ. ಅವಳಿಗೂ ನನಗೂ ಮದುವೆ ಅಂತ ಇಡೀ ರಾಜ್ಯ ತುಂಬ ಹಬ್ಬಿದ್ರು. ಪಾಪ ಹೆಣ್ಮಗಳು ಎಷ್ಟು ನೊಂದ್ಕೊಂಡ್ಲು ಅಂದರೆ ಮಧ್ಯರಾತ್ರಿ 11 ಗಂಟೆಲಿ ಫೋನ್ ಮಾಡಿ ಅಣ್ಣ ಅಂತ ಬಿಕ್ಕಿ ಹತ್ಕೊಂಡು ಹತ್ರ ಮಾತಾಡಿದ್ಲು. ಬೇಜಾರು ಮಾಡ್ಕೊಬೇಡಮ್ಮ, ಇಂತಹ ಕನಿಷ್ಠಗಳು ಮತ್ತು ಅನಿಷ್ಟಗಳನ್ನು ಏನು ಮಾಡೋಕ್ಕಾಗಲ್ಲ. ಇವತ್ತು ಮತ್ತಿದೆ ನಿಮ್ಗಳಿಗೆ. ನಾನು ಹೇಳ್ತೀನಿ ಕೇಳಿ, ನಿಮಗೆ ತಾಕತ್ತಿದ್ರೆ ಮುಖ ತೋರಿಸ್ತೀರಿ, ನಿಮಗೆ ತಾಕತ್ತಿಲ್ಲ. ನೀವು ಸೋಷಿಯಲ್ ಮೀಡಿಯಾ ನೀವು ಇಟ್ಕೊಂಡಿರೋದು ಏನಕ್ಕೆ ಗೊತ್ತಾ? ಹಿಂಗೆ ಟೆರರಿಸಮ್ ಆಕ್ಟಿವಿಟೀಸ್ನ ಮಾಡಲಿಕ್ಕೆ, ಯಾರನ್ನೋ ನಾಶ ಮಾಡಲಿಕ್ಕೆ, ಯಾರನ್ನೋ ತುಳಿಲಿಕ್ಕೆ, ಯಾರನ್ನೋ ಕನ್ವರ್ಟ್ ಮಾಡಲಿಕ್ಕೆ, ಇನ್ಯಾರನ್ನೋ ಏನೋ. ಅದಕ್ಕೆ ನನಗೆ ಬೇಸರ ಏನು ಅಂತಂದರೆ, ನನಗೂ ಇಸ್ಲಾಂ ಧರ್ಮೀಯರು ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರು ಯಾರು ಇಂತಹ ಕಚಡ ಕೆಲಸಗಳನ್ನು ಮಾಡಲ್ಲ, ಇಂಥದನ್ನು ಎಂಟರ್ಟೈನೂ ಮಾಡಲ್ಲ. ಇಸ್ಲಾಂ ಧರ್ಮದ ಹೆಸರು ಹೇಳ್ಕೊಂಡು, ಅಲ್ಲಾಹುವಿನ ಹೆಸರು ಹೇಳ್ಕೊಂಡು ಈ ಥರದ ಕಚಡ ಕೆಲಸ ಮಾಡಿದಾಗ ಆ ಧರ್ಮಕ್ಕೆ ಅವಮಾನ ಆದಂಗಲ್ವಾ? ಅದನ್ನು ಉಳಿದವರಾದ್ರೂ ಗಮನಿಸ್ಬೇಕಲ್ವಾ? ಇಂತಹ ಪೇಜ್ಗಳನ್ನು ಅಂಥವ್ರು ರಿಪೋರ್ಟ್ ಮಾಡಿ ಸಾಯಿಸ್ಬೇಕಲ್ವಾ? ನೋಡಿ, ನಂಗೆ ಗೊತ್ತಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಪ್ರಕಾರ ಇವಾಗ ಸೈಬರ್ ಕ್ರೈಮ್ಗೆ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಏನೋ ಒಂದು ಮಾಡ್ತೀನಿ, ಬಿಡಲ್ಲ. ಬಿಕಾಸ್ ನಮ್ಮ ಕಡೆಯಿಂದ ಪ್ರಯತ್ನ ಅಂತೂ ಆಗಿದೆ ಅಂತ. ಅದಾದಮೇಲೆ ಅದೇನು ಆ್ಯಕ್ಷನ್ ಆಗುತ್ತೆ ನೋಡ್ತೀನಿ, ಅದೇನಾಗುತ್ತೆ ಫಾಲೋ ಅಪ್ ಮಾಡ್ತೀನಿ. ನಾನು ಬಿಡಲ್ಲ. ಬಿಕಾಸ್ ನಾನು ಹೇಳ್ತಾ ಇರೋದು, ಕರ್ನಾಟಕ ಸರ್ಕಾರ ಪದೇ ಪದೇ ಹೇಳುತ್ತೆ ಸುಳ್ಳು ಸುದ್ದಿಯನ್ನು ಹರಡುವವರನ್ನು ನಾವು ಬಿಡುವುದಿಲ್ಲ. ಬಿಡಲ್ಲ ಅಲ್ವಾ? ಬಿಡಬೇಡಿ. ನೋಡೋಣ ಏನು ಮಾಡ್ತೀರಾ ಇವಾಗ. ಇವ್ರು ಎಲ್ಲೋ ಕುತ್ಕೊಂಡು ಮಾಡಬಹುದು ಅಂತಾದರೆ ಏನು ನನ್ನ ಪ್ರಕಾರ ಅವ್ರನ್ನೊಂದು IP ಟ್ರ್ಯಾಕ್ ಮಾಡಿಬಿಟ್ಟು ಅವ್ನ ಅರೆಸ್ಟ್ ಮಾಡೋದು ಅಥವಾ ಪೇಜ್ ಡಿಲೀಟ್ ಮಾಡಿಸೋದು ದೊಡ್ಡ ವಿಷಯ ಆಗಲಿಕ್ಕಿಲ್ಲ. ಸೊ ಐ ವಿಲ್ ಟೇಕ್ ದ ಹೆಲ್ಪ್ ಆಫ್ ಸೈಬರ್ ಕ್ರೈಮ್. ವಿಲ್ ಸಿ. ಐ ಹ್ಯಾವ್ ಟು ಫಾಲೋ ಅಪ್ ದಿಸ್. ನಾನು ನೋಡ್ಬೇಕು ಏನಾಗುತ್ತೆ ಇದರಲ್ಲಿ ಅಂತ. ಯಾಕಂದರೆ ನಮ್ಮ ಪಾಡಿಗೆ ನಾವು, ಹೌದಾ, ಒಂದು ಹಂತದಲ್ಲಿ ಅನ್ನಿಸ್ತು ನಮಗೆ, ಯಾಕೆ ಬೇಕು, ಬೇಡ, ನಮ್ಮ ಪಾಡಿಗೆ ನಾವು ಬದುಕೋಣ, ನನ್ನ ಪಾಡಿಗೆ ನಂದೇನಿದೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದೆ, ಮಾಡೋಣ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದೆ, ಓಕೆ ಮಾಡ್ಕೊಂಡು ಹೋಗೋಣ. ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ, ಇದ್ರ ಬಗ್ಗೆ ಚರ್ಚೆನೇ ಬೇಡ. ಏನಕ್ಕೆ ಬೇಕೀಗ ಧರ್ಮ ಅದು ಇದು ಏನು ಮಾತಾಡೋದು ನಮ್ಮ ಜನಕ್ಕೆ ಅದು ಅರ್ಥನೂ ಆಗಲ್ಲ. ಬೇಕಾಗಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ಬದುಕೋಣ ಅಂದರೆ, ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ ಅಂತಾದರೆ ಯಾಕೆ ಬಿಡ್ಬೇಕು ನಿಮ್ಮನ್ನು ನಾವು? ಯಾಕೆ ಬಿಡಬೇಕು ನಿಮ್ಮನ್ನು ನಾನು ಅಂತ ನನ್ನ ಪ್ರಶ್ನೆ. ನಿಮ್ಮಗಳ ಅಹಂಕಾರ, ನಿಮ್ಮಗಳ ತಿಮಿರು ಈ ಲೆವೆಲ್ಗೆ ಏರುತ್ತೆ ಅಂತಂದರೆ ನಿಮ್ಮ ತಿಮಿರು ಇಳಿಸಕ್ಕೂ ಬರುತ್ತೆ. ಒಳ್ಳೆ ರೀತಿಯಲ್ಲಿ ಹೋಗೋವನಿಗೆ ದಾರಿ ಇರಬೇಕಾ ಅಂದರೆ, ಕೆಟ್ಟ ರೀತಿಯಲ್ಲಿ ಹೋಗೋವನಿಗೆ ಇಷ್ಟು ರಹದಾರಿ ಇರಬೇಕಾದ್ರೆ, ನಾವು ಒಳ್ಳೆ ರೀತಿಯಲ್ಲಿ ಹೋಗೋರಿಗೆ ನಮಗೊಂದು ಎಕ್ಸ್ಪ್ರೆಸ್ ಹೈವೇ ಸಿಗಲ್ವಾ ನಮಗೆ? ಸಿಂಗಲ್ ರೋಡಲ್ಲಿ ಹೋಗೋ ನಿಮಗೆ ಇಷ್ಟು ಇರಬೇಕಾದ್ರೆ 6 ವೇ 8 ವೇಲಿ ಹೋಗೋರು ನಮಗಿರಲ್ವಾ? ಕಚಡ ಕೆಲಸ ಮಾಡಿಕೊಂಡು ಮನೇಲಿ ತಾಯಿ ಹಾಕೋ ಊಟನ ಅಡುಗೆ ತಿಂತಿರಲ್ಲ, ಅವಾಗ ನನ್ನ ಮಕ್ಕಳ ನೀವು ತಾಯಿನೂ ಸೆರಗು ಜಾರ್ಲಿ ಅಂತ ನೋಡೋ ಕಚಡಗಳು ನೀವು. ತಾಯಿ ಸೆರಗು ಜಾರಿದ್ರೆ ಏನಾದರೂ ಕಾಣುತ್ತಾ ಅಂತ ನೋಡೋ ಕಚಡ ನನ್ನ ಮಕ್ಕಳು ನೀವು. ನಿಮ್ಮಂಥ ಕಚಡಗಳಿಗೆ ಹೇಳೋದು ಒಂದೇ, ಬಿಡೋದು ಒಂದೇ. ಆದರೂ ಹೇಳಬೇಕು. ಹೇಳಲಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು, ಎಲ್ಲಿ ಇವತ್ತು ನಾನು ಚೈತ್ರ ಮುತ್ಕೊಡೋ ಥರ ವೀಡಿಯೋ ಮಾಡ್ತಾರೆ ರೀ, ನಾಳೆ ನಿಮ್ಮನೆ ಹೆಣ್ಮಗಳಿಗೆ ಮಾಡ್ತಾರೆ, ನಿಮ್ಮ ಹೆಂಡತಿಗೆ ಮಾಡ್ತಾರೆ, ನಿಮ್ಮ ತಂಗಿಗೆ ಮಾಡ್ತಾರೆ, ನಿಮ್ಮ ಅಕ್ಕನಿಗೆ ಮಾಡ್ತಾರೆ, ನಿಮ್ಮ ತಾಯಿಗೆ ಮಾಡ್ತಾರೆ. ಇವರು ನೆನ್ಪಿಟ್ಕೊಳ್ಳಿ. ಇವತ್ತೇ ಬಗ್ಗು ಬಿಡಲಿಲ್ಲ ಅಂತಂದರೆ ನಾಳೆ ಈ ರಾಜ್ಯದ ಮಂತ್ರಿಗಳ ಹೆಂಡತಿನೂ ಬಿಡಲ್ಲ, ಮಂತ್ರಿಗಳ ಮಕ್ಕಳನ್ನೂ ಬಿಡಲ್ಲ ಇವರು. ಕೀಪ್ ಇಟ್ ಇನ್ ಮೈಂಡ್. ಇವಾಗಲೇ ಬಗ್ಬಿಡಿರಿ. ಗೃಹ ಮಂತ್ರಿಗಳೇ, ಪರಮೇಶ್ವರ್ ಅವರೇ, ನಿಮಗೆ ನನ್ನ ಪರಿಚಯ ಇದ್ವಿ, ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಇಲಾಖೆಗೆ ಬರುತ್ತೆ, ಇಂಥವ್ರನ್ನ ಬಗ್ಬಡಿರಿ. ಇಂಥವ್ರನ್ನ ನೀವು ಬಗ್ಬಡಿಲಿಲ್ಲ ಅಂತಂದರೆ ನಾಳೆ ಸಮಾಜ ಬಹಳ ಕೆಟ್ಟದಾಗಿ ಇದನ್ನೆಲ್ಲ ಎದುರಿಸಬೇಕಾಗದ್ದು ಬರುತ್ತೆ. ಯಾರ್ದೋ ಬಾಲಿವುಡ್ ಹೀರೋಯಿಂದ ಮಾಡಿದಾಗ, ಮತ್ತೊಬ್ರದ್ದು ಮಾಡಿದಾಗ ಮಾಡಿದ್ರಂತೆ ಅಲ್ಲ. ಇದು ಕನ್ನಡದ ನೆಲಕ್ಕೂ ಬಂದಿಳಿತು, ನಮ್ಮ ಬುಡಕ್ಕೂ ಬಂತು. ಅವತ್ತೇ ಎಚ್ಚರಿಸಿದ್ವಿ, ಎಚ್ಚರ ಆಗಲಿಲ್ಲ. ಇವತ್ತು ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಎಚ್ಚೆತ್ಕೊಳ್ಳಿ. ಕಣ್ಣೆದುರು ಸಿಕ್ಕರೆ ಚಪ್ಪಲಿಯಲ್ಲಿ ಹಾಕಿ. ಇದು ಒಂದು ಹೆಣ್ಣು ಮಗಳ ಕತೆ ಅಲ್ಲ,
ಒಬ್ಬ ಕಿರಿಕಿರ್ತಿಯ ಕಥೆ ಅಲ್ಲ. ಇದು ನಾಳೆ ನೀವು ಆಗ್ಬೋದು, ನಿಮ್ಮನೆ ಹೆಣ್ಣು ಆಗ್ಬೋದು. ಹುಷಾರ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.